ಜನತಾ ಪಾರ್ಟಿಯ ಸಂಸ್ಥಾಪನಾ 45ನೇ ವರ್ಷದ ದಿನಾಚರಣೆ ದಿನಾಂಕ 6-4-2024ರಂದು ಬಿಜೆಪಿ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ದೌಲತಪುರ ರಸ್ತೆಯಲ್ಲಿ ಬರುವಂತಹ ಸಂಡೂರು ಮಂಡಲ ಕಚೇರಿಯ ಕಾರ್ಯಾಲಯದಲ್ಲಿ ಬೆಳಗ್ಗೆ 8:30ಕ್ಕೆ ಪಕ್ಷದ ಧ್ವಜಾರೋಹಣವನ್ನು ನೆರವೇರಿಸಲಾಗಿದೆ. ನಂತರ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 1:30 ತನಕ ಪಕ್ಷದ ಧ್ವಜವನ್ನು ಹಿಡಿದುಕೊಂಡು ಬಿಜೆಪಿಯ ಕಾರ್ಯಕರ್ತರು ಪಾದಯಾತ್ರೆಯನ್ನು ಸಂಡೂರು ಮಂಡಲ ಕಚೇರಿಯಿಂದ ಪ್ರಾರಂಭ ಮಾಡಿ ಬಳ್ಳಾರಿ ರಸ್ತೆ ಮೂಲಕ ವಿಜಯ ವೃತ್ತ, ಪುರಸಭೆ ಬಸ್ ನಿಲ್ದಾಣ, ನೂರಾನಿ ಮಸೀದಿ ರಸ್ತೆ ಮೂಲಕ ಕೆಇಬಿ ವೃತ್ತ, ಶ್ರೀ ವಾಲ್ಮೀಕಿ ವೃತ್ತದ ಮೂಲಕ ವಿಜಯ ವೃತ್ತದಲ್ಲಿ ಬಿಜೆಪಿ ಪಕ್ಷದ ಪ್ರಮುಖರ ಭಾಷಣ ಮಾಡುವ ಮೂಲಕ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಜನತಾ ಪಕ್ಷವಾಗಿ ಬಂದಿದೆ. 1951ರಲ್ಲಿ ಜನಸಂಘದಿಂದ ಪ್ರಾರಂಭವಾಗಿ 1977ಕ್ಕೆ ಅದು ಮತ್ತೆ ಜನತಾ ಪಕ್ಷವನ್ನ ರೂಪುಗೊಳ್ತು. ಅಲ್ಲಿಂದ 1980ರಲ್ಲಿ ಭಾರತೀಯ ಜನತಾ ಪಕ್ಷವಾಗಿ ರೂಪುಗೊಂಡಂತಹ ಈ ಪಕ್ಷ ಇವತ್ತಿಗೆ 44 ವರ್ಷ ಮುಗಿದು 45 ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದೆ. ಕೇವಲ 45 ವರ್ಷದಲ್ಲಿ ವಿಶ್ವದಲ್ಲೇ ಮೊದಲನೇ ಪಕ್ಷ ಯಾವುದು ಅಂತಂದ್ರೆ ಭಾರತೀಯ ಜನತಾ ಪಕ್ಷ ಅಂತ ಹೇಳುವಂತ ಹಂತಕ್ಕೆ ತಂದಂತಹ ನಮ್ಮೆಲ್ಲ ಧೀಮಂತ ನಾಯಕರಿಗೆ ಇವತ್ತವರಿಗೆಲ್ಲ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ. ಇಂದಕ್ಕೆ ಹತ್ತಾರಕ್ಕೆ ನೂರಾರು ಲಕ್ಷಾರು ಜನರ ಈ ಮರಣದಂತ ಈ ಪಕ್ಷವನ್ನ ಇಲ್ಲಿವರೆಗೆ ತಂದಿರ್ತಕ್ಕಂಥ 10 ವರ್ಷಗಳ ಕಾಲ ಎಲ್ಲರನ್ನ ಮೆಚ್ಚುವಂತ ಕಾರ್ಯಕ್ರಮ ಮಾಡಿರ್ತಕ್ಕಂತಹ ನರೇಂದ್ರ ಮೋದಿ ಅವರಿಗೆ ಇವತ್ತಿನ ಸಂಡೂರು ಕಡೆಯಿಂದ ಅವರಿಗೆ ನಾವು ಉಡುಗೊರೆಯನ್ನು ಕಳಿಸ್ತಾ ಇದ್ದೇವೆ. ಭಾರತೀಯ ಜನತಾ ಪಕ್ಷಕ್ಕೆ ಕಾರ್ಯಕರ್ತರಾಗಬೇಕಂದ್ರೆ ಇವತ್ತು ಅದೃಷ್ಟ ಆ ಮಟ್ಟಿಗೆ ಬಂದ್ಬಿಟ್ಟಿದೆ. ನಾವು 20 ವರ್ಷದಿಂದ ಇಲ್ಲಿ ಮಾಡ್ತಾ ಇದೀವಿ. 20 ವರ್ಷದಿಂದ ಇದ್ದಂತ ಭಾರತೀಯ ಜನತಾ ಪಕ್ಷ ಅದು ಇವತ್ತಿಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಎಷ್ಟು ಒತ್ತಡ ಇದೆ ಅಂದ್ರೆ ಪ್ರತಿಯೊಬ್ಬರು ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರಾದ್ರೂ ಸಾಕು ದೇಶಕ್ಕೆ ಸೇವೆ ಸಲ್ಲಿಸಿದಂತೆ ಅಂತ ಮನೋಭಾವ ಬಂದ್ಬಿಟ್ಟಿದೆ. ಇಂಥ ಒಂದು ಮನೋಭಾವ ಬಂದಿರತಕ್ಕಂಥ ಇಂಥ ಮನೋಭಾವಕ್ಕೆ ತಂದು ಕೊಟ್ಟಂತ ಇಂದಿನ ಹಲವಾರು ಮುಖಂಡರು ಈಗಾಗಲೇ ನಮ್ಮ ಹಿರಿಯರೆಲ್ಲ ಹೇಳಿದ್ದಾರೆ. ಆ ಮುಖಂಡರುಗಳಿಗೆಲ್ಲ ನಾವು ಮತ್ತೊಮ್ಮೆ ಅವರಿಗೆ ಧನ್ಯವಾದ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಎಲ್ಲ ನಮ್ಮ ಬಿಜೆಪಿ ಕಾರ್ಯಕರ್ತರುಗಳು ಮತ್ತು ಮಂಡಲ ಅಧ್ಯಕ್ಷರುಗಳಿಗೂ ಎಲ್ಲ ಪದಾಧಿಕಾರಿಗಳಿಗೂ ಮಹಿಳಾ ಮೋರ್ಚಾ ಅಧ್ಯಕ್ಷರುಗಳಿಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ವಂದನೆಗಳು. ಈ ದಿನ ನಮ್ಮ ಭಾರತ ದೇಶಕ್ಕೆ ಭಾಜಪಿಯ ಭಾರತೀಯ ಜನತಾ ಪಾರ್ಟಿಯ ಪಕ್ಷ ಉದ್ಘಾಟನೆಯಾಗಿ ಸ್ಥಾಪನೆಯಾಗಿ ಸಂಸ್ಥಾಪನಾ ದಿನವನ್ನಾಗಿ ಆಚರಿಸುತ್ತಿದ್ದೇವೆ. ಇವತ್ತು ಮಾಜಿ ಪ್ರಧಾನಮಂತ್ರಿಗಳಾದ ಅಟಲ್ ಬಿಹಾರಿ ವಾಜಪೇಯಿ, LK ಅಡ್ವಾಣಿ ಮತ್ತು ಅನೇಕ ಸಂಘಟನೆಯ RSS ಮುಖಂಡರುಗಳು ಸೇರಿ ಒಂದು ಪಕ್ಷ ಕಟ್ಟಿದ್ರು. ಇವತ್ತಿಗೆ 34ನೇ ವರ್ಷ ಆಗಿದೆ. ಇವತ್ತು 44ನೇ ವರ್ಷ ಆಗಿರುತ್ತೆ. ಅದಕ್ಕಾಗಿ ಇದು ದೇಶದಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಈ ರೀತಿ ಮೆರವಣಿಗೆ ಮಾಡ್ತಾ ಇದ್ದೀವಿ. ಆಮೇಲೆ ಸಮಾರಂಭಗಳು ಮಾಡ್ತಾ ಇದ್ದೀವಿ. ಜನರು ಪಾದಯಾತ್ರೆ ಮುಖಾಂತರ ಅವೇರ್ನೆಸ್ ಮಾಡ್ತಾ ಇದೀವಿ, ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ. ನಾವು ಇದಕ್ಕಾಗಿ ನಾವು ಇವತ್ತೇನು ಕಾರ್ಯಕ್ರಮ ಮಾಡಿದರೆ ಮೋದಿ ಕಾರ್ಯಕ್ರಮಗಳು ಸಹ ಬಹಳ ಅದ್ಭುತವಾಗಿದೆ. ಇವತ್ತು ಮೋದಿಜಿ ಅವರು ಅತ್ಯಂತ ಈ ಪ್ರಧಾನಮಂತ್ರಿಗಳಲ್ಲಿ ಕಂಡಂತ ಏಕೈಕ ವ್ಯಕ್ತಿ ಕೂಡ ಸಹ ಇವರೊಬ್ಬರು. ಇಡೀ ಪ್ರಪಂಚದಲ್ಲಿ ಪ್ರಪಂಚದಲ್ಲಿರ್ತಕ್ಕಂಥ ಒಂದು ದಿವಸ ನಮ್ಮ ಮೋದಿಜಿ ಅವರಿಗೆ ಅಮೆರಿಕದ ಅಧ್ಯಕ್ಷರಾದ ಅವರು ನಮ್ಮ ವೀಸಾ ಕೇಳಿದರೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಿಗೆ ಅವತ್ತು ಗುಜರಾತಿನ ಮುಖ್ಯಮಂತ್ರಿ ಆಗಿರ್ತಾರೆ. ಅವತ್ತು ನಮಗೆ ವೀಸಾ ನಿರಾಕರಿಸ್ತಾರ. ಇವತ್ತು ದೇಶದಲ್ಲಿರ್ತಕ್ಕಂಥ ಪ್ರಪಂಚದಲ್ಲಿರ್ತಕ್ಕಂಥ ಮುಕ್ಕಾಲು ದೇಶಗಳು ಎಲ್ಲರೂ ನಮ್ಮ ಮೋದಿನ
ಬರ್ರಿ ನಮ್ಮ ದೇಶಕ್ಕೆ ಬನ್ನಿ, ನಮ್ಮ ದೇಶಕ್ಕೆ ಬನ್ನಿ, ನಮ್ಮ ದೇಶಕ್ಕೆ ಬಂಡವಾಳ ಹಾಕಿ ನಮ್ಮ ದೇಶಕ್ಕೆ ಇರ್ತಕ್ಕಂತ ನೆರವು ನೀಡಿ ಅಂತಂದು ಕೇಳ್ತಿದಾರೆ ಅಂತಂದ್ರೆ ಅವರ ಶಕ್ತಿ ಸಾಮರ್ಥ್ಯ ನೋಡಿಬಿಟ್ಟು ಇವತ್ತು ದೇಶ ಇವತ್ತು ನಿಜವಾಗಲೂ ನಾವು ಮೆಚ್ಚಬೇಕಾಗಿದೆ. ಅದಕ್ಕಾಗಿ ನಾವು ಮುಂದಿನ ಇನ್ನೊಂದು ಸಾರಿ ನಮಗೆ ಪ್ರಧಾನಮಂತ್ರಿ ಆದಂತಂದ್ರೆ ಏನ ದೇಶ ಉದ್ಧಾರ ಆಗುತ್ತದೆ, ಬಹಳ ಜನಗಳು ಮುಂದೆ ಆಗುತ್ತಾರೆ, ಇನ್ನ ಅನೇಕ ಅಭಿವೃದ್ಧಿಗಳು ಆಗ್ತಾವೆ ಅಂತ ಹೇಳಿ ಎರಡು ಮಾತು ತಿಳಿಸಕ್ಕೆ. ಏಪ್ರಿಲ್ 6ನೇ ತಾರೀಕು 1980ರಲ್ಲಿ ಈ ಪಕ್ಷ ಹುಟ್ಟಿದೆ. 1984ರಲ್ಲಿ ಲೋಕಸಭೆ ಎಲೆಕ್ಷನ್ಸ್ ಅಲ್ಲಿ ಇಬ್ಬರು ಗೆದ್ದಿದ್ದಾರೆ. ಗುಜರಾತ್ ರಿಂದ ಮೈಸೂರಿನ ಕಾನ್ಸ್ಟಿಟ್ಯೂನ್ಸಿನಿಂದ ಡಾಕ್ಟರ್ ಎ.ಕೆ. ಪಾಟೀಲ್, ಈಗ ತೆಲಂಗಾಣ ಅಂದ್ರೆ ಅವಾಗ ಯುನೈಟೆಡ್ ಆಂಧ್ರ ಪ್ರದೇಶ್ ಹನುಮಕೊಂಡ ಕಾನ್ಸ್ಟಿಟ್ಯೂನ್ಸಿನಿಂದ ಜಂಗಾರೆಡ್ಡಿ ಅವರಿಬ್ಬರೇ ಗೆದ್ದಿದ್ದಾರೆ. ಯಾವಾಗ 1984ರಲ್ಲಿ. ಈಗ 2024ರಲ್ಲಿ 402 ಆಗುವ ಸಂಭಾವನೆ ಇದೆ. ಅವರ್ ಟಾರ್ಗೆಟ್ 402. ವೈ ನಾಟ್ ಬಿಜೆಪಿ 402? ಥ್ಯಾಂಕ್ ಯು. ಸರ್ಕಾರ ಕೊಟ್ಟಿರುವಂತಹ ಶ್ರೀಯುತ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಗುರಿಯಾಗಿ ಕೊಟ್ಟಿದ್ದು ಪಂಡಿತ್ ದೀನ್ ದಯಾಳ್ ಅವರು. ಪಂಡಿತ್ ದೀನ್ ದಯಾಳ್ ಅವರು ಏಕಾತ್ಮ ಮಾನವತಾವಾದ ಅಂತ ಬರೆದಿರ್ತಕ್ಕಂಥ ಒಂದು ಪುಸ್ತಕದ ರೂಪದಲ್ಲೇ ಇವತ್ತು ಟೋಟಲ್ ಆಗಿ ದೇಶ ಅಭಿವೃದ್ಧಿ ಆಗ್ತಾ ಇದೆ. ಇಂತ ಅಭಿವೃದ್ಧಿ ಆಗ್ತಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಇಲ್ಲೆಲ್ಲ ನೆರೆದಿರುವಂತಹ ನಮ್ಮೆಲ್ಲರ ಕಾರ್ಯಕರ್ತರು ಸುವರ್ಣಾಕ್ಷರದಲ್ಲಿ ಬರೆದಿರುವಂತಹ ಒಂದು ಸುದಿನ. ಇಂತ ಒಂದು ಸುದಿನಕ್ಕೆ ನಾವೆಲ್ಲರೂ ಇಲ್ಲಿ ಕಾರಣೀಭೂತರಾಗಿರುವಂತಹ ತಮಗೆಲ್ಲರಿಗೂ ಹೊಂದಿಸ್ತಾ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರತಕ್ಕಂಥ ಪಕ್ಷ ಭಾರತೀಯ ಜನತಾ ಪಕ್ಷ ಆಗಿರ್ತದೆ. ಇವತ್ತು ಎಲ್ಲೆಯಿಂದ ಇವತ್ತು ನಾವು ಪಕ್ಷದ ಕಾರ್ಯಕರ್ತರಂತೆ ಹೇಳಲಿಕ್ಕೆ ನಮಗೆ ಒಂದು ಖುಷಿ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ವಿಶ್ವದಲ್ಲಿ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರತಕ್ಕಂಥ ಭಾರತೀಯ ಜನತಾ ಪಕ್ಷ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. बोलो भारत माता की, बोलो भारत माता की, जय श्री राम, जय श्री राम, जय श्री राम. ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷರು ಆಗಿರುವಂತಹ ನಾನಾ ಸಾಹೇಬ್ ನಿಕಂ, ಸಂಡೂರು ವಿಧಾನಸಭೆ ಕ್ಷೇತ್ರದ ಉಸ್ತುವಾರಿಗಳು ಆಗಿರುವಂತಹ ವಿಕೆ ಬಸಪ್ಪ, ಪ್ರಧಾನ ಕಾರ್ಯದರ್ಶಿಗಳು ಆದ ರಘುನಾಥ್ ಆರ್ಟಿ, ಪ್ರವೀಣ್ ಕುಮಾರ್, ಮಂಡಲದ ಉಪಾಧ್ಯಕ್ಷರುಗಳು ಆಗಿರುವಂತಹ ಯರಿಸ್ವಾಮಿ ಕರಡಿ, ನರಸಿಂಹ, ಈಶ್ವರ್ ಒಡೆಯರ್, ಪ್ರಭುಗೌಡ್ರು, ನಾಗರಾಜ್, ಶ್ರೀಮತಿ ಪುಷ್ಪಾ ಕಾರ್ಗಿಲ್, ಬಸವನಗೌಡ್ರು, ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಶ್ರೀಮತಿ ದೀಪಾ ಗೋಡ್ಗೆ, ಕಾರ್ಯಾಲಯ ಕಾರ್ಯದರ್ಶಿ ದರೋಜಿ ರಮೇಶ್, ಕಿಂದೂರೇಶ್ವರ್, ವಿಶ್ವನಾಥ್ ರೆಡ್ಡಿ, ಪುರುಷೋತ್ತಮ್, ವೀರೇಶ್ ಗೌಡ, ಸಂಡೂರು ಪುರಸಭೆ ಸದಸ್ಯರುಗಳು, ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಬಿಜೆಪಿ ಮಂಡಲದ ಪದಾಧಿಕಾರಿಗಳು ಹಾಗೂ ಎಲ್ಲ ಮೋರ್ಚಾಗಳ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು, ಹಿರಿಯ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು.